ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರ್ತಾಳ. ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಗುರು ಸಂಚಾರದ ಬಗ್ಗೆ ನಾವು ನೋಡ್ತಾ ಇದ್ದೆವು. ಅಂದರೆ 2026 ಜೂನ್ ತಿಂಗಳಲ್ಲಿ ಗುರುವು ತನ್ನ ಉಚ್ಚರಾಶಿಯಾಗಿ ಇರುವಂತಹ ಕರ್ಕಾಟಕ ರಾಶಿಗೆ ಬಂದಾಗ ಒಂದೊಂದು ರಾಶಿಯವರಿಗೆ ಏನೆಲ್ಲ ಫಲ ಕೊಡುತ್ತದೆ ಎಂಬಿತ್ಯಾದಿಯಾಗಿ ನಾವು ತಿಳಿದುಕೊಳ್ಳುತ್ತಾ ಇದ್ದೆವು. ಈಗಾಗಲೇ ಮೇಷರಾಶಿಯಿಂದ ಕನ್ಯಾ ರಾಶಿಯವರೆಗೆ ನಾವು ತಿಳಿದುಕೊಂಡಿದ್ದೆವು. ಇವತ್ತು ತುಲಾ ರಾಶಿಯವರಿಗೆ ಈ ಗುರು ಸಂಚಾರ ಏನೆಲ್ಲ ಗುಣದೋಷವನ್ನು ಕೊಡುತ್ತದೆ ಈ ಬಗ್ಗೆ ನಾವು ತಿಳಿದುಕೊಳ್ಳುವ. ತುಲಾ ರಾಶಿ ಜ್ಯೋತಿಷ ಶಾಸ್ತ್ರದಲ್ಲಿ ವೃಷಭ ರಾಶಿ ಹಾಗೂ ತುಲಾ ರಾಶಿಯು ಶುಕ್ರನ ಕ್ಷೇತ್ರವಾಗಿದೆ. ಇಲ್ಲಿ ತುಲಾ ರಾಶಿಯ ಬಗ್ಗೆ ಇವತ್ತು ನಾವು ಈ ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರದ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ, ತ್ರಾಸು ಅಂತ ಹೇಳ್ತೇವೆ. ಅದು ವ್ಯಾಪಾರದ ಚಿಹ್ನೆ, ನ್ಯಾಯಾಲಯದ ಚಿಹ್ನೆ ಎಲ್ಲ ಆಗಿರ್ತದೆ. ಈ ತುಲಾ ರಾಶಿಯವರು ಈ ವ್ಯಾಪಾರದಲ್ಲಿ ಹಾಗೆಯೇ ನ್ಯಾಯಾಲಯದ ಉದ್ಯೋಗದಲ್ಲೆಲ್ಲ ತುಂಬ ಶೋಭಿಸ್ತಾರೆ ಅಂತ ಹೇಳಿ. ಹಾಗೆ ತುಲಾರಾಶಿಯವರು ಅಲಂಕಾರ ಪ್ರಿಯರು, ಸಂಗೀತ ಪ್ರಿಯರು, ನಾಟಕ, ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲಿ ಎಲ್ಲ ತುಂಬ ಶೋಭಿಸ್ತಾರೆ ಅಂತ ಹೇಳಿ. ತುಲಾರಾಶಿ ನೋಡಿ, ತುಲಾರಾಶಿಯ ಅಧಿಪತಿ ಶುಕ್ರ ಆಗಿರ್ತದೆ. ಶುಕ್ರ 1, 2, 3, 4, 5, 6, 7, 8 ಅಂದರೆ ಅಷ್ಟಮಾಧಿಪತ್ಯ ಇದೆ. ತುಲಾ ರಾಶಿ ಅಧಿಪತಿಯಾಗಿರುವಂಥ ಶುಕ್ರನಿಗೆ ಅಷ್ಟಮಾಧಿಪತ್ಯ ಅಂದರೆ ಅಷ್ಟಮ ಸ್ಥಾನದ ಆಧಿಪತ್ಯ ಇದ್ದರೂ ಕೂಡ ಅವ ಶುಭನಾಗುತ್ತಾನೆ ಅಂತ ಹೇಳಿ. ಇನ್ನೊಂದು 2ನೇ ಭಾವ ಹಾಗೂ 6ನೇ ಭಾವ 1, 2, 3, 4, 5, 6 ಅಂದರೆ ತುಲಾ ರಾಶಿಯವರ 2ನೇ ಭಾವ ಹಾಗೂ 7ನೇ ಭಾವದ ಅಧಿಪತಿ ಕುಜ ಆಗಿರ್ತದೆ. ತುಲಾ ರಾಶಿಯವರ 2ನೇ ಭಾವ ಹಾಗೂ 7ನೇ ಭಾವದ ಅಧಿಪತಿ ಕುಜನಾಗಿರ್ತಾನೆ. ಇದು ತುಲಾ ರಾಶಿಯವರಿಗೆ ಮಾರಕ ಗ್ರಹವಾಗಿರ್ತದೆ. ಹಾಗೆಯೇ 3 ಮತ್ತು 6ನೇ ಭಾವದ ಅಧಿಪತಿ 3 ಮತ್ತು 6ನೇ ಭಾವದ ಅಧಿಪತಿ ಗುರು ಇವರಿಗೆ ಪಾಪನಾಗ್ತಾನೆ. ಪಾಪಗ್ರಹ ಇವರಿಗೆ ಗೊತ್ತಾಗಿರ್ಬೋದು ಅಂತ ಭಾವಿಸ್ತೇನೆ. 4 ಮತ್ತು 5ನೇ ಭಾವದ ಅಧಿಪತಿ ಶನಿ ಇವರಿಗೆ ಶುಭನಾಗ್ತಾನೆ. ಯಾಕೆ ಅಂತ ಹೇಳಿದರೆ ಶನಿಗೆ ಇಲ್ಲಿ ಕೇಂದ್ರಾಧಿಪತ್ಯ ಅಂದರೆ ಒಂದು ಕೇಂದ್ರದ ಹಾಗೂ ಇನ್ನೊಂದು ತ್ರಿಕೋಣ ಭಾವದ ಅಧಿಪತಿಯಾಗಿರುತ್ತಾನೆ ಶನಿ. ಅದು ಇವರಿಗೆ ತುಂಬ ಶುಭ. ಹಾಗೆಯೇ ಕೇಂದ್ರಾಧಿಪತ್ಯ ಇದ್ದರೂ ಕೂಡ, ಕೇಂದ್ರ ಭಾವದ ಅಧಿಪತಿ ಆದರೂ ಕೂಡ ಚಂದ್ರ ಇವರಿಗೆ ಶುಭನಾಗ್ತಾನೆ. ಹಾಗೆಯೇ 11ನೇ ಭಾವದ ಅಧಿಪತಿ ರವಿ ಇವರಿಗೆ ಪಾಪನಾಗ್ತಾನೆ ತುಲಾರಾಶಿಯವರಿಗೆ. ಇದು ನಿಮಗೆ ಅರ್ಥ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ತುಲಾರಾಶಿಯವರ 3ನೇ ಭಾವ ಹಾಗೂ 6ನೇ ಭಾವದ ಅಧಿಪತಿ ಗುರು 10ನೇ ಭಾವದಲ್ಲಿದೆ ಕರ್ಕಾಟಕ ರಾಶಿಯಲ್ಲಿ. ತುಲಾರಾಶಿಯವರ 3ನೇ ಭಾವ ಹಾಗೂ 6ನೇ ಭಾವದ ಅಧಿಪತಿಯಾದಂಥ ಗುರು 10ನೇ ಭಾವದಲ್ಲಿದೆ ಅಂತ ಹೇಳಿ. ಇಲ್ಲಿ 10ನೇ ಭಾವ ಎಂಬುದು ಶುಭ ಸ್ಥಾನವಲ್ಲ. ಗೋಚರದಲ್ಲಿ ಗುರುವಿಗೆ 10ನೇ ಭಾವ ಎಂಬುದು ಶುಭ ಸ್ಥಾನವಲ್ಲ. ಆದರೆ 10ನೇ ಭಾವದಲ್ಲಿ, ಗೋಚರದಲ್ಲಿ 10ನೇ ಭಾವದಲ್ಲಿ ಗುರು ಬಂದಾಗ 16 ಸಮಸ್ಯೆ ಅಂತ ಹೇಳ್ತಾರೆ. ಅದೊಂದು ಮಾತು, ಅಂದರೆ ಊರಿನಲ್ಲೆಲ್ಲ ಜ್ಯೋತಿಷಿಗಳು ಮಾತಾಡುವಂಥ ಒಂದು ರೀತಿ ಅದು. 10ರಲ್ಲಿ ಗುರು ಬಂದಾಗ 16 ಸಮಸ್ಯೆ ಅಂತೇಳಿ. ಹಾಗೆಯೇ 10ರಲ್ಲಿ
ಗುರು ಬಂದಾಗ ಉಪವಾಸ ಬೀಳುತ್ತದೆ ಅಂಥೇಳಿ. ಅಂದರೆ 10ನೇ ಸ್ಥಾನ ಎಂಬುದು ಗುರುವಿಗೆ ಶುಭ ಸ್ಥಾನವಲ್ಲ ಅಂಥೇಳಿ. ತುಲಾರಾಶಿಯವರಿಗೆ 10ನೇ ಭಾವದಲ್ಲಿ ಉಚ್ಚಸ್ಥನಾಗಿ ಸ್ಥಿತವಾಗಿರುವಂಥ ಗುರುಗ್ರಹ ಎಲ್ಲ ರೀತಿಯ ಶುಭ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಯಾಕಂದರೆ ಗುರುಗ್ರಹವು ಇಲ್ಲಿ ತನ್ನ ಉಚ್ಚಕ್ಷೇತ್ರದಲ್ಲಿದೆ. ಉಚ್ಚಕ್ಷೇತ್ರದಲ್ಲಿರುವಂತಹ ಗ್ರಹವನ್ನು ದೀಪ್ತಗ್ರಹ ಅಂತ ಹೇಳೋದು. ದೀಪ್ತಗ್ರಹ ಅಂತ ಹೇಳಿದರೆ ಸಕಲ ಅಭಿಷ್ಟವನ್ನು ಕೊಡ್ತದೆ ಅಂತ, ಎಲ್ಲ ರೀತಿಯ ಶುಭ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಸರ್ವಾಭಿಷ್ಟ ಫಲದಾತನಾಗಿರ್ತಾನೆ ಅಂತ ಹೇಳಿ. ಅಂದರೆ ಇಲ್ಲಿ ಉದ್ಯೋಗ ನಿರೀಕ್ಷೆಯಲ್ಲಿದ್ದವರಿಗೆ ಒಳ್ಳೆಯ ಉದ್ಯೋಗ ದೊರಕುವಂತಹ ಚಾನ್ಸ್ ಇರ್ತದೆ. ಉದ್ಯೋಗದಲ್ಲಿ ಉನ್ನತಿಯನ್ನು ಪಡೆಯುತ್ತಾರೆ. ಉದ್ಯೋಗದಲ್ಲಿದ್ದವರಿಗೆ ಪ್ರಮೋಷನ್ ಆಗುತ್ತದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಕುಟುಂಬದಲ್ಲಿ ಸುಖ ಜೀವನ ನಡೆಸ್ತಾರೆ. ಉತ್ತಮವಾದ ವಾಹನವನ್ನು ಖರೀದಿ ಮಾಡಲಿಕ್ಕೆ ಅವರಿಗೆ ಆಗ್ತದೆ ಅಂತ ಹೇಳಿ. ಹಾಗೆ ಮನೆ ನಿರ್ಮಾಣವನ್ನು ಮಾಡುವವರಿಗೆ ಅದನ್ನು ಪೂರ್ಣಗೊಳಿಸಲಾಗ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಿನಲ್ಲಿ ಜಯಗಳಿಸ್ತಾರೆ. ಎಲ್ಲ ರೀತಿಯಿಂದಲೂ ಬಹಳಷ್ಟು ಶುಭವನ್ನು ಈ ಗುರುಗ್ರಹ ನಿಮಗೆ ಕೊಡುತ್ತದೆ ಅಂತ ಹೇಳಿ. ಅಂದರೆ ತುಲಾರಾಶಿಯವರಿಗೆ ಎಲ್ಲ ರೀತಿಯ ಶುಭ ಫಲವನ್ನು ಗುರುಗ್ರಹ ನೀಡುತ್ತದೆ ಅಂತ ಹೇಳಿ. ಈ ರಾಶಿಯಲ್ಲಿ ಉಚ್ಚಸ್ಥನಾಗಿ ಸ್ಥಿತನಾಗಿರುವಂತಹ ಗುರುಗ್ರಹಕ್ಕೆ 5, 7 ಹಾಗೂ 9ನೇ ಸ್ಥಾನಕ್ಕೆ ದೃಷ್ಟಿ ಇದೆ ಅಂತ ಈಗಾಗಲೇ ನಾವು ಹಲವು ಸಂಚಿಕೆಗಳಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಗುರುಗ್ರಹದ 5ನೇ ದೃಷ್ಟಿ ತುಲಾರಾಶಿಯವರ 5ನೇ ದೃಷ್ಟಿ ತುಲಾರಾಶಿಯವರ 2ನೇ ಭಾವಕ್ಕೂ 5ನೇ ದೃಷ್ಟಿ ತುಲಾರಾಶಿಯವರ 2ನೇ ಭಾವಕ್ಕೂ ಹಾಗೆ 7ನೇ ದೃಷ್ಟಿ ತುಲಾರಾಶಿಯವರ 5ನೇ ದೃಷ್ಟಿ 2ನೇ ಭಾವಕ್ಕೂ, 7ನೇ ದೃಷ್ಟಿ 4ನೇ ಭಾವಕ್ಕೂ, 9ನೇ ದೃಷ್ಟಿ 6ನೇ ಭಾವಕ್ಕೂ, 9ನೇ ದೃಷ್ಟಿ 6ನೇ ಭಾವಕ್ಕೂ ಬೀರುವುದರಿಂದ ಈ 2, 4, 6ನೇ ಭಾವದ ಎಲ್ಲ ದೋಷಗಳು ನಿವಾರಣೆಯಾಗಿ ಶುಭ ಫಲವನ್ನು ಕೊಡುತ್ತದೆ ಅಂತ ಹೇಳೋದು. 2ನೇ ಭಾವ ತುಲಾರಾಶಿಯವರ 2ನೇ ಭಾವ. 2ನೇ ಭಾವ ಅಂದರೆ ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಅಂತ ಹೇಳಿದ್ದೇವೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಓದುವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಆಗ್ತದೆ. ಮನೆ ಕುಟುಂಬದಲ್ಲಿ ಸುಖ ಇರ್ತದೆ. ಹೀಗೆಲ್ಲ ಹೇಳಲ್ಪಟ್ಟಿದೆ. 4ನೇ ಭಾವ, 4ನೇ ಸ್ಥಾನ ಅಂದರೆ ಮನೆ, ವಾಹನ, ತಾಯಿಯ ಆರೋಗ್ಯ, ತಾಯಿ, ಕುಟುಂಬ ಹೀಗೆಲ್ಲ ಹೇಳಲ್ಪಟ್ಟಿದೆ. ಈ 4ನೇ ಭಾವದಲ್ಲಿ ಗುರುವಿನ ದೃಷ್ಟಿ ಬೀರುವುದರಿಂದ ಆ ಭಾಗಕ್ಕೆ ಶುಭತ್ವ ಉಂಟಾಗಿ 4ನೇ ಭಾವದಿಂದ ದೊರಕುವಂತಹ ಎಲ್ಲ ಸೌಭಾಗ್ಯಗಳು ತುಲಾರಾಶಿಯವರಿಗೆ ದೊರೆಯುತ್ತದೆ ಅಂತ ಹೇಳಿ. ಇನ್ನೊಂದು ಗುರುಗ್ರಹದ 9ನೇ ದೃಷ್ಟಿ 6ನೇ ಭಾವಕ್ಕೆ ಬೀಳುವುದರಿಂದ 6ನೇ ಭಾವ ಎಂಬುದು ಶತ್ರುಭಾವ, ಸಾಲ, ರೋಗ ಹೀಗೆಲ್ಲ ಹೇಳಲ್ಪಟ್ಟಿದೆ. ಗುರುಗ್ರಹದ 9ನೇ ದೃಷ್ಟಿ 6ನೇ ಭಾವಕ್ಕೆ ಬೀರುವುದರಿಂದ 6ನೇ ಭಾವ ಎಂಬುದು ಶತ್ರುಭಾವ, ಸಾಲ, ರೋಗ ಅಂತ ಹೇಳೋದು. ಈ ಭಾಗಕ್ಕೆ 6ನೇ ಭಾಗಕ್ಕೆ ಶುಭತ್ವ ಉಂಟಾಗಿ ಅಲ್ಲಿ ಒಳ್ಳೆಯ ಫಲವನ್ನು ಗುರುಗ್ರಹ ನೀಡುತ್ತದೆ ಅಂತ ಹೇಳಿ. ಇನ್ನು ತುಲಾರಾಶಿಯವರ ಗ್ರಹಸ್ಥಿತಿ ಹಾಗೂ ದಶಾಕಾಲವನ್ನು ನಾವು ನೋಡುವ. ಇದ್ದರೂ ಕೂಡ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಅಂತ ಹೇಳಿ. ಹಣದ ವ್ಯವಹಾರದಲ್ಲಿ ಹಾಗೆ ಆರೋಗ್ಯ ವಿಷಯಗಳಲ್ಲಿ ತುಂಬ ಎಚ್ಚರವಾಗಿರಬೇಕು. ವ್ಯವಹಾರಗಳನ್ನು ಆದಷ್ಟು ಆಲೋಚನೆ ಮಾಡಿ ಮುಂದುವರಿಬೇಕು ಅಂತ ನಾನಿಲ್ಲಿ ಹೇಳಲು ಬಯಸ್ತೇನೆ. ಇನ್ನು ತುಲಾರಾಶಿಯವರ ಗ್ರಹಸ್ಥಿತಿ ಹಾಗೂ ದಶಾಕಾಲ. ಗ್ರಹಸ್ಥಿತಿ ಹಾಗೂ ದಶಾಕಾಲ ಅಂತೇಳಿ ತುಲಾರಾಶಿಯವರ ಗ್ರಹಸ್ಥಿತಿ ಹಾಗೂ ದಶಾಕಾಲ ಹೇಗಿರುತ್ತದೆ ಎಂಬುದಾಗಿ ತಿಳಿದುಕೊಳ್ಳುವ. 2026 ಜೂನ್ ತಿಂಗಳಲ್ಲಿ ಗುರುಗ್ರಹ ಕರ್ಕಾಟಕ ರಾಶಿಗೆ ಉಚ್ಚಸ್ಥನಾಗಿ ಬಂದಾಗ ಶನಿ ಮೀನರಾಶಿಯಲ್ಲಿರ್ತದೆ. ಹಾಗೆಯೇ ರಾಹು ಕುಂಭರಾಶಿಯಲ್ಲಿರ್ತದೆ. ಕೇತು ಸಿಂಹರಾಶಿಯಲ್ಲಿರ್ತದೆ. ಅಂದರೆ ತುಲಾರಾಶಿಯವರ 1, 2, 3, 4, 5ನೇ ಭಾವದಲ್ಲಿ
5ನೇ ಭಾವದಲ್ಲಿ ರಾಹು, 6ರಲ್ಲಿ ಶನಿ, 10ರಲ್ಲಿ ಗುರು, 11ರಲ್ಲಿ ಕೇತು ಇರ್ತದೆ ಅಂತ ಹೇಳಿ. ತುಲಾ ರಾಶಿಯವರ 1, 2, 3, 4, 5ನೇ ಭಾವದಲ್ಲಿ ರಾಹು ಇರ್ತದೆ, 6ನೇ ಭಾವದಲ್ಲಿ ಶನಿ ಇರ್ತದೆ, 10ನೇ ಭಾವದಲ್ಲಿ ಗುರು ಇರ್ತದೆ, 11ನೇ ಭಾವದಲ್ಲಿ ಕೇತು ಇರ್ತದೆ. ಉಳಿದ ಗ್ರಹಗಳು ಬೇಗನೆ ರಾಶಿಯನ್ನು ಬದಲಾವಣೆ ಮಾಡುವುದರಿಂದ ಅದರ ಬಗ್ಗೆ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಮೇಯ್ನಾಗಿ ಈ ಬಹಳಷ್ಟು ಕಾಲ ರಾಶಿಯಲ್ಲಿ ಸ್ಥಿತವಾಗಿರುವಂತಹ ರಾಹುಕೇತುಗಳು, ಗುರು ಹಾಗೂ ಶನಿ ಈ ಗ್ರಹಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ಅಂಥೇಳಿ. ನೋಡಿ, ತುಲಾ ರಾಶಿಯವರಿಗೆ 6ರಲ್ಲಿರುವಂತಹ ಗುರು ಭಾಳಷ್ಟು ಒಳ್ಳೆಯ ಫಲವನ್ನು ಕೊಡ್ತದೆ. ಹಾಗೆ ಅಲ್ಲಿಗೆ ಗುರುವಿನ 9ನೇ ದೃಷ್ಟಿ ಕೂಡ ಇದೆ, ಶುಭತ್ವ ಇದೆ, ಒಳ್ಳೆಯ ಫಲವನ್ನು ಕೊಡ್ತದೆ. 5ನೇ ಭಾವದಲ್ಲಿ ಸ್ಥಿತವಾಗಿರುವಂತಹ ರಾಹು ಮಕ್ಕಳನ್ನು ಅಪೇಕ್ಷಿಸುವಂಥ ದಂಪತಿಗಳಿಗೆ ಚಿಕ್ಕ ಸಮಸ್ಯೆಗಳನ್ನು ಕೊಡ್ಬೋದು, ನಾಗಾರಾಧನೆ ಮಾಡಿಕೊಂಡು ಹೋಗಿ. ಹಾಗೆಯೇ 6ರಲ್ಲಿ ಶನಿ ಶುಭತ್ವವನ್ನು ಕೊಡುತ್ತದೆ. 10ನೇ ಭಾವದ ಫಲವನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಗುರು ಇದು. 11ರಲ್ಲಿ ಕೇತು ಶುಭ ಫಲವನ್ನು ಕೊಡ್ತದೆ. ಮೇಲಿಂದ ಹೇಳತಕ್ಕಂತಹ ದೊಡ್ಡ ದೋಷಗಳೇನಿಲ್ಲ. ತುಲಾ ರಾಶಿಯಲ್ಲಿ ಬರುವಂತಹ ಚಿತ್ತಾ ನಕ್ಷತ್ರದ 2 ಪಾದ, ಸ್ವಾತಿ ನಕ್ಷತ್ರದ 4 ಪಾದ, ಹಾಗೆಯೇ ವಿಶಾಖ ನಕ್ಷತ್ರದ 3 ಪಾದ, ಇಲ್ಲಿ 3 ಮತ್ತು 4ನೇ ಪಾದ, ಇಲ್ಲಿ 1, 2, 3, 4, ವಿಶಾಖ ನಕ್ಷತ್ರದ 1, 2, 3 ಪಾದ. ಹೀಗೆ ಇವು ಚಿತ್ತಾ ನಕ್ಷತ್ರದ 2 ಪಾದ, ಸ್ವಾತಿ ನಕ್ಷತ್ರದ 4 ಪಾದ, ವಿಶಾಖ ನಕ್ಷತ್ರದ 3 ಪಾದಗಳು ತುಲಾ ರಾಶಿಗೆ ಬರ್ತದೆ. ಇವರಿಗೆ ಚಿತ್ತಾ ನಕ್ಷತ್ರದವರಿಗೆ ಆದಿಯಲ್ಲಿ ಕುಜದಶೆಯಲ್ಲಿ ಜನನವಾಗುತ್ತೆ. ಸ್ವಾತಿ ನಕ್ಷತ್ರದವರಿಗೆ ರಾಹು ದಶೆಯಲ್ಲಿ ಜನನವಾಗುತ್ತೆ. ಮತ್ತು ವಿಶಾಖ ನಕ್ಷತ್ರಕ್ಕೆ ಗುರು ದಶೆಯಲ್ಲಿ ಆದಿಯಲ್ಲಿ ಜನನವಾಗುತ್ತದೆ ಅಂತ ಹೇಳಿ ಜನ್ಮಶಿಷ್ಟಾಗೆ ಅನುಸಾರವಾಗಿ ಉಳಿಕೆ ಎಷ್ಟು ಬರ್ತದಂತೆ ನೋಡಿಕೊಳ್ಳಿ. ತದನಂತರ ಕುಜದಶೆಯವರಿಗೆ ಕುಜ ಕಳೆದ ಮೇಲೆ ರಾಹು 18 ವರ್ಷ, ಗುರು 16 ವರ್ಷ, ಗುರು ಕಳೆದ ಮೇಲೆ ಶನಿ 19 ವರ್ಷ, ಮತ್ತು ಬುಧ 17 ವರ್ಷ, ಆಮೇಲೆ ಕೇತು 7 ವರ್ಷ, ಕೇತು ಕಳೆದ ಮೇಲೆ ಶುಕ್ರ 20 ವರ್ಷ, ಶುಕ್ರ ಕಳೆದ ಮೇಲೆ ರವಿ 6 ವರ್ಷ, ರವಿ 6 ವರ್ಷ, ಈ ರೀತಿ ಹೋಗ್ತದೆ. ಹಾಗೆಯೇ ಸ್ವಾತಿ ನಕ್ಷತ್ರದವರು ರಾಹು ದಶೆಯಲ್ಲಿ ಜನನವಾಗ್ತದೆ. ಜನ್ಮಶಿಷ್ಟಾಗೆ ಅನುಸಾರವಾಗಿ ಎಷ್ಟು ಉಳಿಕೆ ಬರ್ತದೆ, ತದನಂತರ ಉಳಿಕೆಯ ಮೇಲೆ ರಾಹು ದಶೆ, ಗುರು, ಶನಿ, ಬುಧ, ಕೇತು, ಶುಕ್ರ, ರವಿಯನ್ನು ಚಂದ್ರ ದಶಾಕಾಲ ಹೀಗೆ ಹೋಗ್ತಾ ಇರ್ತದೆ. ಹಾಗೆಯೇ ವಿಶಾಖ ನಕ್ಷತ್ರದ ಅವರಿಗೆ ಆದಿಯಲ್ಲಿ ಗುರುದಶಾಕಾಲವಾಗಿರ್ತದೆ. ಗುರುದಶಾಕಾಲ ಕಳೆದ ಮೇಲೆ ಜನ್ಮಶಿಷ್ಟ ದಶೆಗೆ ಅನುಸಾರವಾಗಿ ಉಳಿಕೆ ಎಷ್ಟು ಬರ್ತದೆ ಅಂತ ನೋಡಿಕೊಳ್ಳಿ. ನಿಮ್ಮ ಜಾತಕವನ್ನು ಪರಿಶೀಲಿಸಿ. ಗುರುದಶಾ ಕಾಲ ಕಳೆದ ನಂತರ ಶನಿ, ಬುಧ, ಕೇತು, ಶುಕ್ರ, ರವಿ, ಚಂದ್ರ, ಕುಜ ಈ ಥರ ಹೋಗ್ತಾ ಇರ್ತದೆ. ನಿಮ್ಮ ಜಾತಕಗಳನ್ನು ವಿಮರ್ಶೆ ಮಾಡಿ ಗ್ರಹಗಳ ಬಲಾಬಲಗಳನ್ನು ಅರಿತುಕೊಳ್ಳಿ. ಯಾವುದಾದ್ರೂ ಗ್ರಹಗಳಿಗೆ ದೋಷವಿದ್ದಲ್ಲಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಿ. ಇವತ್ತಿನ ಈ ಸಂಚಿಕೆ ತಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.